ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 3ನೇ ಪಾಠ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಈ ಪಾಠದ ಮುಂದಿನ ಸಾರಾಂಶವನ್ನು ಈಗಾಗಲೇ ನಾನು ಕಳೆದ ಒಂದು ವಿಡಿಯೋದೊಳಗೆ ಮೊದಲರ್ಧ ಭಾಗದ ಸಾರಾಂಶವನ್ನು ಹೇಳೀನಿ. ಈಗ ಮುಂದಿನ ಸಾರಾಂಶವನ್ನು ನೋಡೋಣ. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ? ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳೆಲ್ಲಿ? ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ಯಾರ ನೋಡ್ರಿ. ಪ್ರಶ್ನೆಯನ್ನ ಮಾಡುವಂತಹ ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತಾರ. ಇಲ್ಲಿ ಇನ್ನೊಂದು ಲೇಖನ ಚಿಹ್ನೆಯನ್ನು ಸಹ ನೀವು ನೋಡ್ಬೋದು. ಇಲ್ಲಿ ಗೀತಾ ಆಗಿಂದ ಏನದ, ಇಲ್ಲಿ ಕಾಮ ಅದ ನೋಡ್ರಿ. ಇಲ್ಲಿ ಎರಡು ನಾಮಪದಗಳ ಮಧ್ಯದಲ್ಲಿ ಏನ್ ಬಂದದಂದ್ರ ಅಲ್ಪ ವಿರಾಮ ಬಂದದ. ಗೀತಾ ನಿನ್ನ ಅಂತ ನಾವು ಓದಬಾರ್ದು. ಗೀತಾ ಆಗಿಂದ ಅಲ್ಲಿ ಸ್ವಲ್ಪ ನೀವೇನ್ ಮಾಡಬೇಕು, ಅಲ್ಪ ವಿರಾಮ ಸ್ವಲ್ಪ ನಿಂತು ಮುಂದಿನ ಶಬ್ದವನ್ನ ಓದಬೇಕು. ಎರಡು ಶಬ್ದವನ್ನ ಒಟ್ಟೊಟ್ಟಿಗೆ ನೀವು ಓದಬಾರ್ದು. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ? ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಅದ. ಆಮೇಲೆ ಈ ವಾಕ್ಯಕ್ಕೆ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಉದ್ಧರಣ ಚಿಹ್ನೆಯನ್ನ ಹಾಕ್ಯಾರ ನೋಡ್ರಿ. ಡಬಲ್ ಇನ್ವರ್ಟೆಡ್ ಕಾಮಾ ಅಂತ ನಾವು ಕರಿತೀವಿ. ಯಾಕೆ ಈ ಚಿಹ್ನೆಯನ್ನ ಬಳಸ್ತಾರಂದ್ರ, ಯಾರಾದ್ರೂ ವ್ಯಕ್ತಿಗಳು ಹೇಳಿದಂತಹ ಮಾತನ್ನ ಯಥಾವತ್ತಾಗಿ ಹೇಳುವುದಕ್ಕೆ ಅಲ್ಲೇ ಉದ್ಧರಣ ಚಿಹ್ನೆಯನ್ನ ಬಳಸ್ತಾರ. ಇಲ್ಲಿ ಗೀತಾ, ಇಲ್ಲಿ ಒಂದು ಸಂಪೂರ್ಣ ಒಂದು ಸೆಂಟೆನ್ಸ್ ನೋಡ್ರಿ, ವಾಕ್ಯ ನೋಡ್ರಿ. ಗೀತಾ, ನಿನ್ನ ಯಜಮಾನ ಗಂಡಸು ಎಲ್ಲಿ? ನಿಜವಾದ ನಿನ್ನ ಇಬ್ಬರು ಗಂಡು ಮಕ್ಕಳೆಲ್ಲಿ ಅಂತೇಳಿ ಈ ಮಾತನ್ನ ಯಾರು ಹೇಳ್ತಾರಂದ್ರ ಕವಿ ಹೇಳ್ತಾರ. ಅದಕ್ಕೆ ಆ ಕವಿ ಹೇಳಿದ ಆ ಪೂರ್ತಿ ಮಾತಿಗೆ ಏನ್ ಹಾಕ್ಯಾರ, ಅಲ್ಲಿ ಉದ್ಧರಣ ಚಿಹ್ನೆಯನ್ನ ಹಾಕ್ಯಾರ. ಇಲ್ಲಿ ಕವಿ ಕೇಳ್ತಾರ ಗೀತಾಗ, ಯಾಕಂದ್ರ ಗೀತಾ ಆಕೆ ಆನೆಯದು ಲಾಸ್ಟ್ ವಿಡಿಯೋದೊಳಗೆ ನೀವು ಕೇಳಿರಿ. ಅದಕ್ಕೆ ಸ್ವಲ್ಪ ನೋವಾಗಿತ್ತು, ಕಣ್ಣಲ್ಲಿ ನೀರು ಬಂದಿತ್ತು. ಯಾಕಂತಂದ್ರೆ ಗೀತಾ ಏನ್ ಹೇಳಿದ್ಲು, ಬಹುಶಃ ಅದಕ್ಕೆ ಅದರ ತಾಯಿಯ ನೆನಪಾಗಿರಬೇಕು ಅಂತ ಹೇಳಿ ಗೀತಾ ಏನ್ ಮಾಡ್ತಾಳ, ಅದರ ಬಗ್ಗೆನೇ ಸ್ವಲ್ಪ ಆಕೆ ಏನ್ ದುಃಖ ಪಡ್ತಿರ್ತಾಳ. ಅದಕ್ಕೆ ಇಲ್ಲಿ ಕವಿ ಏನ್ ಮಾಡ್ತಾರಂದ್ರ ಆ ಮಾತನ್ನ ಬದಲಾಯಿಸುವ ಸಲುವಾಗಿ ಆಕೆಗೆ ಪ್ರಶ್ನೆಗಳನ್ನ ಕೇಳ್ತಾರ, ಬೇರೆ ಒಂದು ಮಾತನ್ನ ಕೇಳ್ತಾರ. ನಿನ್ನ ಗಂಡ ಎಲ್ಲಿ? ನಿನ್ನ ಇಬ್ಬರು ಮಕ್ಕಳೆಲ್ಲಿ ಎಂದು ಮಾತು ಬದಲಿಸಲು ನೋಡುತ್ತೇನೆ. ಈ ರೀತಿ ಆಕೆಯ ಒಂದು ಮೈಂಡ್ ಸೆಟ್ ಏನಾಗಿರ್ತದಂದ್ರ, ಆನೆ ಮರಿ ತನ್ನ ತಾಯಿಯನ್ನು ಕಳ್ಕೊಂಡದಂತ ಹೇಳಿ ಆಕೆ ದುಃಖಿತಳಾಗಿರ್ತಾಳ. ಅದಕ್ಕೆ ಆ ದುಃಖದಿಂದ ಹೊರತರಲು ಏನ್ ಮಾಡ್ತಾರಂದ್ರ ಕವಿ ಇಲ್ಲಿ ಬೇರೊಂದು ಮಾತನ್ನ ಆರಂಭ ಮಾಡ್ತಾರ. ನಿನ್ನ ಗಂಡ ಎಲ್ಲಿ? ನಿನ್ನ ಇಬ್ರು ಮಕ್ಕಳೆಲ್ಲಿ ಅಂತ ಹೇಳಿ ಕೇಳ್ತಾರ. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. ಸೌದೆ ಅಂದ್ರ ಕಟ್ಟಿಗೆ ಅಂತ ಕರಿತೀವಿ. ಗಂಡ ಎಲ್ಲಿ ಹೋಗಿದ್ದ? ಆತ ಕಟ್ಟಿಗೆಯನ್ನ ತರಲಿಕ್ಕೆ ಕಾಡಿಗೆ ಹೋಗಿದ್ದ. ಗಂಡು ಮಕ್ಕಳು ಇಬ್ಬರು ಸರಕಾರಿ ಹಾಸ್ಟೆಲಲ್ಲಿ ಓದುತ್ತಿರುವವರು. ಈಗ ರಜೆಯಲ್ಲಿ ಹಾಡಿಗೆ ಬಂದಿದ್ದಾರೆ. ಎರಡು ಮಕ್ಕಳು ಏನ್ ಮಾಡಿದ್ದು ಅಂದ್ರ ಸರ್ಕಾರಿ ಹಾಸ್ಟೆಲ್ದೊಳಗ ಅವರಿಬ್ಬರನ್ನ ಗೀತಾ ಓದ್ಲಿಕ್ಕೆ ಬಿಟ್ಟಿರ್ತಾಳ. ಆದ್ರ ರಜೆಗಾಗಿ ಅವ್ರು ಏನ್ ಮಾಡಿರ್ತಾರ, ಹಳ್ಳಿಗೆ ಬಂದಿರ್ತಾರ. ಒಬ್ಬ ಕಾಡಿನೊಳಗಿನ ಕೆರೆಯಲ್ಲಿ ಮೀಯಲು ಹೋಗಿದ್ದಾನೆ. ಮೀಯೋದಂದ್ರೆ ಸ್ನಾನ ಮಾಡೋದು ಅಂತ ಹೇಳ್ತೀವಿ. ಒಬ್ಬ ಮಗ ಎಲ್ಲಿ ಹೋಗಿದ್ದ? ಕಾಡಿನೊಳಗೆ ಇರುವಂತಹ ಕೆರೆಯಲ್ಲಿ ಆತ ಸ್ನಾನ ಮಾಡಲು ಹೋಗಿದ್ದ. ಇಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ, ಇದು ಯಕಾರಾಗಮ ಸಂಧಿಗೆ ಉದಾಹರಣೆ. ಯಾಕಂದ್ರ ಕೆರೆಯಲ್ಲಿ ಏನದ, ಕೆರೆ ಒಳಗೆ ಎ ಸ್ವರ ಅದ, ಅಲ್ಲಿ ಏನಾಗದ, ಅಲ್ಲಿ ಅಸ್ವರ ಅದ. ಕೆರೆ ಪ್ಲಸ್ ಅಲ್ಲಿ ಹೋಗಿ ಹೊಸದಾಗಿ ಯ ಆಗಮ ಆಗ್ತದ. ಅದಕ್ಕೆ ನಾವು ಯಕಾರಾಗಮ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ಉದಾಹರಣೆ ಅದ ನೋಡ್ರಿ. ಮೀ ಪ್ಲಸ್ ಅಲು ಮೀಯಲು. ಇಲ್ಲಿನೂ ಏನಾಯ್ತು, ಯ ಉತ್ತರ ಪದದ ಆದಿಯಲ್ಲಿ ಅ ಜಾಗದೊಳಗೆ ಏನಾಗ್ತದ, ಯ ಹೊಸದಾಗಿ ಬರ್ತದ. ಇದು ಕೂಡ ಯಕಾರಾಗಮ ಸಂಧಿಗೆ ಉದಾಹರಣೆ. ಒಬ್ಬ ಮಗ ಎಲ್ಲಿ ಹೋಗಿದ್ದ? ಕಾಡಿನೊಳಗೆ ಇರುವಂತಹ ಕೆರೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಿದ್ದ. ಇನ್ನೊಬ್ಬಾತ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಅಂಗಡಿಗೆ ಹೋಗಿದ್ದಾನೆ. ಒಬ್ಬ ಮಗ ಇನ್ನೊಬ್ಬ ಎಲ್ಲಿ ಹೋಗಿದ್ದ ಅಂದ್ರೆ, ಅಲ್ಲೇ ವಿದ್ಯುತ್ತಿನ ಒಂದು ಸಂಪರ್ಕ ಇರಲಿಲ್ಲ ಆ ಕಾಡಿನೊಳಗ. ಆತ ಏನ್ ಮಾಡಿದ್ದ, ಮೊಬೈಲನ್ನ ಚಾರ್ಜ್ ಮಾಡಿಸ್ಕೊಂಡು ಬರ್ಲಿಕ್ಕೆ ಸಾಹುಕಾರರ ಒಬ್ಬರ ಅಂಗಡಿಗೆ ಹೋಗಿದ್ದ. ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿಸಲು 5 ರೂಪಾಯಿ ಅಂತೆ. ಅದನ್ನು ಹೇಳಿದ್ಲಕ್ಕೆ ಕವಿ ಮುಂದೆ, ಒಂದ್ ಸರ್ತಿ ಮೊಬೈಲ್ದ ಚಾರ್ಜ್ ಮಾಡಿಸ್ಲಿಕ್ಕೆ 5 ರೂಪಾಯಿ ಅಂತ ಹೇಳಿ ಹೇಳಿದ್ಲು. ಆ ಮಗ ಮೊಬೈಲಲ್ಲಿ ಆಡಿ ಆಡಿ, ನೋಡ್ರಿ ಆಡಿ ಆಡಿ ಇದು ದ್ವಿರುಕ್ತಿ ಪದ. ಅರ್ಧ ದಿನದಲ್ಲೇ ಮತ್ತೆ ಚಾರ್ಜ್ ಮಾಡಲು ಹೋಗುತ್ತಾನಂತೆ. ಯಾಕಂದ್ರ ಆತ ಏನ್ ಮಾಡ್ತಾ ಇದ್ದ, ಗೀತಾಳ ಇನ್ನೊಬ್ಬ ಮಗ ಮೊಬೈಲನ್ನ ಬಹಳ ಯೂಸ್ ಮಾಡ್ತಾ ಇದ್ದ, ಉಪಯೋಗ ಮಾಡ್ಕೊಳ್ತಾ ಇದ್ದ. ಅದಕ್ಕೆ ಒಂದು ಸರ್ತಿ ಚಾರ್ಜ್ ಮಾಡಿಸ್ಕೊಂಡು ಬಂದ್ರೆ ಇಡೀ ದಿನ ಅವನಿಗೆ ಸಾಕಾಗ್ತಿರ್ಲಿಲ್ಲ.
ಅರ್ಧ ದಿನ ಆದ ತಕ್ಷಣನೇ ಮತ್ತೆ ಅದರದ್ದು ಚಾರ್ಜ್ ಖಾಲಿ ಮಾಡ್ತಿದ್ದ. ಮತ್ತೆ ಹೋಗಿ ಆತ ಏನು ಮಾಡ್ತಿದ್ದ, ಚಾರ್ಜ್ ಮಾಡಿಸ್ಕೊಂಡು ಬರಲಿಕ್ಕೆ ಸಾಹುಕಾರರ ಅಂಗಡಿಗೆ ಹೋಗ್ತಾ ಇದ್ದ. ಹಾಳಾದ ಮಕ್ಕಳು ಎಂದು ಅವರಿಗೂ ಪ್ರೀತಿಯಲ್ಲೇ ಬೈಯುತ್ತಾಳೆ. ಆನೆ ಮಗನನ್ನ ಯಾವ ರೀತಿ ಬೈಯುತ್ತಿದ್ಲು, ಆಮೇಲೆ ಅದಕ್ಕೆ ಮರಗ್ತಾ ಇದ್ಲು. ಅದೇ ರೀತಿ ಮಕ್ಕಳಿಗೂ ಸಹ ಆಕೆ ಹಾಳಾದ ಮಕ್ಕಳು ಅಂಥೇಳಿ ಆಕೆ ಬೈತಾ ಇದ್ಲು. ಆಕೆಯ ಗಂಡನು ಆನೆಯ ಮಾವುತನೇ. ಗೀತಾಳ ಗಂಡ ಕೂಡ ಆನೆಯ ಮಾವುತಾಗಿದ್ದ. ಆನೆಯ ಮಾವುತ ಅಂದ್ರೆ ಆನೆಯನ್ನ ಪಳಗಿಸುವವರಿಗೆ ನಾವು ಮಾವುತರಂಥೇಳಿ ಕರಿತೀವಿ. ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಈ ಆನೆ ಮಗ ಶಿವನನ್ನ ಸಾಕುವಕ್ಕಿಂತ ಮುಂಚೆ ಅವರು ಒಂದು ಆನೆಯನ್ನ ಸಾಕ್ತಾ ಇದ್ರು. ಆ ಆನೆಯ ಹೆಸರು ರಾಜೇಂದ್ರ. ಇಲ್ಲಿ ರಾಜೇಂದ್ರ ಒಳಗೂ ಒಂದು ಸಂಧಿಯನ್ನ ನೀವು ನೋಡಬಹುದು. ರಾಜ ಪ್ಲಸ್ ಇಂದ್ರ ರಾಜೇಂದ್ರ. ರಾಜ ಒಳಗ ಸ್ವರ ಅದ, ಇಂದ್ರ ಒಳಗ ಈ ಸ್ವರ ಅದ. ಅಕಾರದ ಮುಂದೆ ಈ ಕಾರ ಬಂದು ಏಕಾರ ಆದೇಶ ಆದ್ರ ಅದಕ್ಕೆ ನಾವು ಗುಣಸಂಧಿ ಅಂತ ಕರಿತೀವಿ. ರಾಜೇಂದ್ರನು ಏನಿದು ಗುಣಸಂಧಿಗೆ ಉದಾಹರಣೆ. ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದಾನೆಯಾಗಿತ್ತು. ಅದು ಸಾಮಾನ್ಯವಾದ ಆನೆ ಆಗಿರಲಿಲ್ಲ. ಒಂದು ಕಾಲದೊಳಗೆ ಏನಾಗಿತ್ತು ಅಂದ್ರೆ ಮೈಸೂರ ಒಂದು ಅರಮನೆಯೊಳಗ ಪಟ್ಟದಾನೆ. ಪಟ್ಟದಾನೆ ಅಂದ್ರೆ ರಾಜನ ಅಂಬಾರಿಯನ್ನ ಹೊರುವಂತಹ ಆನೆಗೆ ನಾವು ಪಟ್ಟದಾನೆ ಅಂತ ಕರಿತೀವಿ. ಅದು ಪಟ್ಟದಾನೆಯಾಗಿತ್ತು. ವಯಸ್ಸಾದಾಗ ಇವರ ಸುಪರ್ದಿಗೆ ಬಂದು ಒಂದು ದಿನ ಇವರ ಕಣ್ಣ ಮುಂದೆ ತೀರಿ ಹೋಯಿತು. ವಯಸ್ಸಾದ ತಕ್ಷಣ ಆ ಆನೆಯನ್ನ ಸುಪರ್ದಿ ಅಂದ್ರೆ ಜವಾಬ್ದಾರಿ ಕೊಟ್ರು. ಗೀತಾ ಮತ್ತು ಆಕೆ ಗಂಡನ ಜವಾಬ್ದಾರಿಗೆ ಆ ರಾಜೇಂದ್ರ ಆನೆಯನ್ನ ಒಪ್ಪಿಸಿದ್ರು. ಅದು ಮುಂದೆ ವಯಸ್ಸಾಗಿ ಏನಾಯ್ತು, ಗೀತಾ ಮತ್ತು ಆಕೆಯ ಗಂಡನ ಎದುರೇ ಅದು ತೀರಿ ಹೋಗಿತ್ತು. ಆ ನಂತರ ಇವರ ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ. ರಾಜೇಂದ್ರ ಆನೆ ಸತ್ತ ನಂತರ ಇವರ ಜವಾಬ್ದಾರಿಗೆ ಇನ್ನೊಂದು ಆನೆ ಬಂತು. ಅದ ಆನೆ ಹೆಸರು ಲಂಬೋದರ. ಇಲ್ಲೂ ಕೂಡ ಒಂದು ಸಂಧಿಯನ್ನ ನೋಡಬಹುದು ನೀವು. ಲಂಬ ಪ್ಲಸ್ ಉದರ ಲಂಬೋದರ. ಲಂಬ ಒಳಗ ಸ್ವರ ಅದ, ಉದರ ಒಳಗ ಊ ಸ್ವರ ಅದ. ಅಕಾರಕ್ಕೆ ಊಕಾರ ಎದುರಾಗಿ ಓಕಾರ ಆದೇಶವಾದರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ. ಲಂಬ ಉದರ. ಉದರ ಅಂದ್ರೆ ಹೊಟ್ಟೆ, ದೊಡ್ಡ ಹೊಟ್ಟೆಯನ್ನ ಉಳ್ಳವ ಯಾವನು ಅವ ಲಂಬೋದರ ಅಂತೇಳಿ ನಾವು ಕರಿತೀವಿ. ನೋಡ್ರಿ, ಆ ನಂತರ ಇವರ ಸುಪರ್ದಿಗೆ ಬಂದ ಆನೆಯ ಹೆಸರು ಲಂಬೋದರ. ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಅದು ಬಹಳ ಅಂದ್ರೆ ಕೀಟಲೆಗಳನ್ನ ಬಹಳ ಅದು ಯಾರಿಗೂ ಮಣಿತಾ ಇರಲಿಲ್ಲ. ಈ ಮದ ಗಜ ಅಂತ ಕರಿತೀವಿ ನೋಡ್ರಿ. ಎಷ್ಟೊಂದು ಅವು ಮರಗಿಡಗಳನ್ನ ಹಾಳು ಮಾಡೋದು ಕೆಲವೊಂದು ಆನೆಗಳು ಮಾಡ್ತಿರ್ತಾವ. ಮನುಷ್ಯರನ್ನ ಬೆಳೆಸೋದು, ಹೌದಾ, ವಾಹನಗಳನ್ನ ಕೆಡುವುದು, ಈ ರೀತಿ ಮಾಡ್ತಿರ್ತಾವ. ಯಾರ ಕೈಗೂ ಸಿಗೋದಿಲ್ಲ. ಆ ರೀತಿ ಲಂಬೋದರ ಆನೆ ಏನಾಗಿತ್ತು ಅಂದ್ರೆ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಪ್ಲಾಂಟರನೊಬ್ಬ ಅದರ ಒಳಲೊಳಕ್ಕೆ ಹಲವು ಕಾಡು ತೂಸುಗಳನ್ನ ತೂರಿಸಿ ಬಿಟ್ಟಿದ್ದ. ಕಾಡು ತೂಸು ಅಂದ್ರ ಅದ್ರೊಳಗ ಮದ್ದಿರ್ತದ. ಅದನ್ನ ಊದಿದ್ರ ಸಾಕು ಆ ಆನೆ ಹೊಟ್ಟೆಯೊಳಗ ಸಿಕ್ಕೊಂಡು ಅದಕ್ಕೆ ಗಾಯ ಮಾಡ್ತಿತ್ತು. ಹೌದಾ, ಕಾಡು ತೂಸು ಅಂದ್ರೆ ಮದ್ದಿನಿಂದ ತಯಾರಾದಂತಹ ಒಂದು ಬಂದೂಕಿನ ಹಾಗೆ ಇರ್ತದ, ಆದ್ರೆ ಅದು ಬಂದೂಕ್ ಆಗಿರಂಗಿಲ್ಲ. ಹೌದಾ. ಪ್ಲಾಂಟರ್ ಅಂದ್ರೆ ತೋಟದ ಮಾಲಿಗೆ ನಾವೇನಂತ ಕರಿತೀವಿ, ತೋಟವನ್ನು ನೋಡಿಕೊಳ್ಳುವವನಿಗೆ ಪ್ಲಾಂಟರ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದರು. ಆ ಆನೆಯನ್ನ ಹಿಡಿದು ಏನ್ ಮಾಡಿದ್ರು, ಗೀತಾ ಮತ್ತು ಆಕೆಯ ಗಂಡನ ಜವಾಬ್ದಾರಿಗೆ ಕೊಟ್ಟಿದ್ರು. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ವ್ರಣದಿಂದಾಗಿ ತೀರಿ ಹೋಗಿತ್ತು. ಆ ಒಂದು ಪ್ಲಾಂಟರ್ ಏನ್ ಮಾಡಿದ್ದ, ಕಾಡು ತೂಸುಗಳನ್ನ ತೂರಿಸಿ ಬಿಟ್ಟಿದ್ನಲ್ಲ, ಅದ್ರ ಹೊಟ್ಟೆಯೊಳಗೆ ಹೊಡೆದು ಬಿಟ್ಟಿದ್ನಲ್ಲ, ಅದೇ ಒಂದು ಗಾಯದಿಂದ ನೆರಳಿ ಏನ್ ಮಾಡಿತ್ತು ಲಂಬೋದರ ಆನೆ, ಆ ಒಂದು ಕಾಡು ತೂಸಿನಿಂದ ಅದಕ್ಕೆ ಗಾಯ ಆಗಿತ್ತು. ವ್ರಣ ಅಂದ್ರೆ ಹುಣ್ಣು, ಗಾಯ ಅಂತ ಕರಿತೀವಿ. ಆ ಗಾಯದಿಂದ ಏನ್ ಮಾಡಿತ್ತು, ಲಂಬೋದರ ಆನೆ ತೀರಿ ಹೋಗಿತ್ತು. ಅದು ತೀರಿ ಹೋದಾಗ ಈ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಹತ್ತಿದ್ದಳು. ಈಗ ಸಾಮಾನ್ಯವಾಗಿ ಮನೆಯೊಳಗೆ ಬಹಳ ಹಚ್ಕೊಂಡಂತಹ ವ್ಯಕ್ತಿ ಏನಾದರೂ ತೀರಿ ಹೋದಂದ್ರ ಬ್ಯಾರೆಯವ್ರು ಏನ್ ಮಾಡ್ತಾರ, ಅಷ್ಟು ಹಚ್ಕೊಂಡಿರ್ತಾರಲ್ಲ, ಅವ್ರು ತೀರ್ಕೊಂಡ ನಂತರ ಒಂಥರ ಅವರು ಹುಚ್ಚಿಯಂಗೆ ಆಗ್ಬಿಡ್ತಾರ. ಹೌದಾ, ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ ಗೊತ್ತಾಗಂಗಿಲ್ಲ. ಹಗಲು ರಾತ್ರಿ ಅವ್ರ ನೆನಪಿನೊಳಗೆ ಅವ್ರ ಸಮಯವನ್ನು ಕಳಿತಿರ್ತಾರೆ. ಹಾಗೆ ಈಕೆ ಕೂಡ ಗೀತಾ ಲಂಬೋದರ ಆನೆಯನ್ನ ಬಹಳ ಹಚ್ಕೊಂಡಿದ್ಲು. ಒಂಥರ ಲಂಬೋದರ ಆನೆ ತೀರಿ ಹೋದಾಗ ಹುಚ್ಚಿಯಂಗ ಮೈ ಮೇಲೆ ಮಣ್ಣು ಹಾಕೊಂಡು ಆಕೆ ಹತ್ತಿದ್ಲು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು, ಕಾಡು ಕುರುಬರನ್ನು ಕಾಪಾಡು. ಆಕೆ ದೇವರಲ್ಲಿ ಕೇಳಿದ್ಲು. ಏನ್ ಪ್ರಾರ್ಥನೆ ಮಾಡಿದ್ಲು, ಈ ಕೆಟ್ಟ ಮನುಷ್ಯರಿಂದ, ಯಾಕಂದ್ರೆ ಕಾಡಿಗೆ ಬಂದು ಸುಮ್ಮನೆ ಹೋಗಂಗಿಲ್ಲ.
ಕೆಲವೊಂದು ಜನ ಪ್ರಾಣಿಗಳ ಹತ್ಯೆ ಮಾಡ್ತಾರ, ಪ್ರಾಣಿಗಳಿಗೆ ತೊಂದರೆ ಕೊಡ್ತಾರ. ಆಕೆ ದೇವರಲ್ಲಿ ಏನು ಪ್ರಾರ್ಥಿಸಿದ್ಲಂದ್ರೆ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಪಾಡು, ಕಾಡು ಕುರುಬರನ್ನು ಅಂದ್ರೆ ನಮ್ಮನ್ನು ಕಾಪಾಡು ಅಂತ ಹೇಳಿ ಆಕೆ ಕೇಳ್ಕೊಂಡ್ಳು ಎಂದು ಅಲ್ಲಿ ನೆರೆದವರಿಗೆಲ್ಲ ಹಿಡಿ ಹಿಡಿ ಶಾಪ ಹಾಕಿದ್ದಳು. ಯಾಕಂದ್ರೆ ಆ ಆನೆಗೆ, ಲಂಬೋದರ ಆನೆಗೆ ಒಬ್ಬ ಪ್ಲಾಂಟರ್ ತೊಂದರೆ ಕೊಟ್ಟಿದ್ದ, ಅದರಿಂದ ಆ ಆನೆ ತೀರಿ ಹೋಗಿತ್ತು. ಅದಕ್ಕೆ ಅಲ್ಲಿದ್ದಂತಹ ಜನರಿಗೆಲ್ಲ ಆಕೆ ಆ ಲಂಬೋದರ ಆನೆಯನ್ನ ನೆನಪು ಮಾಡಿಕೊಂಡು ಆಕೆ ಶಾಪ ಹಾಕಿದ್ಲು. ನೋಡ್ರಿ, ಹಿಡಿ ಹಿಡಿ ಅನ್ನೋದು ಇದು ಕೂಡ ದ್ವಿರುಕ್ತಿ ಶಬ್ದ. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ. ಎಷ್ಟೊಂದು ಚೆನ್ನಾಗಿ ಆಕೆ ಆನೆಯನ್ನ ನೋಡ್ಕೊಂಡಿದ್ಲು. ಆದರೂ ಕೆಲವೊಂದು ಜನ ಹೇಳ್ತಾರೆ ನೋಡ್ರಿ, ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಹೆಸರಿಡೋರು ಕೆಲವೊಬ್ರು ಇರ್ತಾರೆ. ಆ ರೀತಿ ಏನು ಮಾಡಿದ್ರಂದ್ರೆ, ನೀವು ಆನೆಯನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಈ ಆನೆ ಸತ್ತು ಹೋಯ್ತು ಅಂತ ಹೇಳಿ ಆಕೆಗೆ ಯಾರೋ ಬೈದಿದ್ರು. ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತ್ತು. ಮತ್ತಷ್ಟು ಆಕೆಯ ದುಃಖ ಹೆಚ್ಚಾಗಿತ್ತು, ಆ ದುಃಖ ಚಿಮ್ಮಿತ್ತು. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು. ಆ ಒಂದು ನಡೆದ ಘಟನೆಯನ್ನು ಮತ್ತೊಮ್ಮೆ ಆಕೆ ಕವಿ ಮುಂದೆ ಹೇಳುವಾಗ ಮತ್ತದರ ನೆನಪಾಗಿ ಆಕೆ ಏನು ಮಾಡಿದ್ಲು, ಮತ್ತೆ ಅವೆಲ್ಲ ದುಃಖವನ್ನು ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶಾಪ ಹಾಕಿದ್ಲು. ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟಳು. ಆನೆ ಅಷ್ಟರೊಳಗೆ ಬಂತು. ಅದಕ್ಕೆ ಏನು ಮಾಡ್ತಂದ್ರೆ, ಅಕ್ಕಿ ಬಿಗಿದು ಕಟ್ಟಿದ್ಲ ತುರುಬನ ಹಿಡಿತದು. ಹಿಡಿದು ಎಳಿಲಿಕ್ಕೆ ಬಂದಾಗ ಆ ಸೊಂಡಿಲಿಗೆ ಆ ಶಿವ ಆನೆಯ ಮಗನಿಗೆ ಏನು ಮಾಡಿದ್ಲು, ಆಕೆ ಮುತ್ತು ಕೊಟ್ಲು. ಎನ್ನ ಜೀವ ಹೋದರೂ ಸರಿಯೇ, ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು. ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾ ಏನು ಮಾಡ್ತೀನಿ, ಈ ಆನೆ ಮಗ ಶಿವನನ್ನ ದೊಡ್ಡ ಪಟ್ಟದಾನೆ ಮಾಡೇ ಮಾಡ್ತೀನಿ ಅಂಥೇಳಿ ಆ ಪಟ್ಟದಾನೆ ಮಾಡೇ ನನ್ನ ಪ್ರಾಣ ಬಿಡ್ತೀನಿ, ಅಲ್ಲಿ ತನಕ ನಾನು ಬಿಡಂಗಿಲ್ಲ. ಅಂದರೆ ಈ ಆನೆ ಮಗನ ಬಗ್ಗೆ ಅಷ್ಟು ಅಪಾರವಾದ ಕಾಳಜಿ ಇಟ್ಕೊಂಡಿದ್ಲಕಿ. ಅದನ್ನು ಬೆಳೆಸ್ತೀನಿ ಅಂತ ಹೇಳಿ ಒಂದು ಛಲವನ್ನು ತೊಟ್ಟಿದ್ಲು. ಹಾಗೆ ಹೇಳ್ತಾ ಕಣ್ಣೀರು ಹಾಕಿ ಏನು ಮಾಡಿದ್ಲು, ಮತ್ತೆ ಆನೆ ಮಗನನ್ನು ನೋಡಿ ಅವೆಲ್ಲ ದುಃಖವನ್ನು ಮರೆತು ಆಕೆ ನಗ್ತಾ ಇದ್ಲು. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು, ಕವಿಗೊಂದು ರಹಸ್ಯ ಹೇಳಿದ್ಲು. ಅದು ಈ ಶಿವನಿಗಾಗಿ ಅವಳು ಜೇನು ಕುರುಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು. ಯಾಕಂದ್ರೆ ದೊಡ್ಡದು ಮಾಡ್ತೀನಿ ಅಂತ ಹೇಳಿದಾಗ ದೇವರ ಒಂದು ಕರುಣೆ ಕೃಪೆನೂ ನಮ್ಮ ಮೇಲೆ ಇರಬೇಕು. ಆ ರೀತಿ ಏನು ಮಾಡಿದ್ಲಂದ್ರೆ, ಆನೆ ಮಗ ಶಿವನ ಬಗ್ಗೆ ಆಕೆ ಅಮ್ಮಾಳಮ್ಮನಲ್ಲಿ ಒಂದು ಹರಕೆಯನ್ನು ಕಟ್ಕೊಂಡಿರುವಂತಹ ಗುಟ್ಟನ್ನು ಕವಿಗೆ ಹೇಳ್ತಾಳ. ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮ ದೇವತೆ ಇರುವಳು. ಅಲ್ಲಿ ಕಾಡಿನ ಪಕ್ಕದಲ್ಲಿ ನದಿ ಹರಿತಾ ಇತ್ತು. ಆ ನದಿಯ ತೀರದಲ್ಲಿ ಯಾರಿದ್ರು ಅಂದ್ರೆ ಅಮ್ಮಾಳಮ್ಮ ದೇವತೆ ಇದ್ಲು. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು, ಕೆಟ್ಟವರಿಗೆ ತೀರಾ ಕೆಟ್ಟವಳು. ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು. ಆಕೆ ಬಹಳ ಭಯಂಕರ ಶಕ್ತಿಶಾಲಿಯಾಗಿದ್ಲು ದೇವತೆ. ಒಳ್ಳೆಯವರಿಗೆ ಒಳ್ಳೆಯವಳಾಗಿದ್ಲು, ಕೆಟ್ಟ ಜನರಿಗೆ ಕೆಟ್ಟವಳಾಗಿದ್ಲು. ಆಕೆ ಏನು ಮಾಡಿದ್ಲು ಅಂದ್ರೆ, ಗೀತಾ ಒಬ್ಬಳೇ ಹೋಗಿ ಆ ಅಮ್ಮಾಳಮ್ಮನ ಹತ್ರ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ಕೊಡು ಅಂಥೇಳಿ, ಇವನ ದೊಡ್ಡವನನ್ನಾಗಿ ಮಾಡಲಿಕ್ಕೆ ಬಿಡು ಅಂಥೇಳಿ ಹರಕೆಯನ್ನು ಕಟ್ಕೊಂಡಿದ್ಲು. ದೊಡ್ಡದೊಂದು ಹರಕೆ ತೀರಿಸುವೆನು ಅಂದಿರುವಳಂತೆ. ಆ ದೊಡ್ಡ ಹರಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಕೊಂಡಿರುವಳು. ಈ ಆನೆ ಮಗ ಶಿವ ದೊಡ್ಡವನಾದ್ನು ಅಂದ್ರೆ ನಾನು ಒಂದು ಹರಕೆಯನ್ನು ತೀರಿಸ್ತೀನಿ, ಅದು ದೊಡ್ಡ ಹರಕೆಯಾಗಿತ್ತು. ಆದರೆ ಆ ಹರಕೆ ಯಾವುದು ಅಂತ ಆಕೆ ಹೇಳಿರಲಿಲ್ಲ. ಹೇಳಬೇಡ ಪರವಾಗಿಲ್ಲ, ಕವಿ ಹೇಳ್ತಾರ, ಹೇಳೋದು ಬೇಡ, ಹೌದಾ, ನಿನ್ನ ಕಡೆನೇ ಇರಲಿ, ಆ ರಹಸ್ಯ ಆ ಗುಟ್ಟು ನಿನ್ನ ಕಡೆನೇ ಇರಲಿ. ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನೂ ಬರುವೆ ಎಂದು ಹೇಳಿ ಬಂದಿರುವೆ. ಆ ಶಿವ ದೊಡ್ಡವನಾದ್ಮೇಲೆ ನೀನು ಹರಕೆ ತೀರಿಸ್ತಲ್ಲ, ಅವಾಗ ನಾನೂ ಬರ್ತೀನಿ ಅಂತ ಹೇಳಿ ಕವಿ ಹೇಳ್ತಾರ. ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು. ಅಷ್ಟರೊಳಗೆ ಮತ್ತೊಂದು ರಹಸ್ಯ ಹೇಳಿದ್ಲು ಗೀತಾ. ಏನದು? ಅದು ಏನೆಂದರೆ, ಅವಳು ಈ ಆನೆ ಮಗನು ಇಬ್ಬರೇ ಇರುವಾಗ ಅವಳು ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ನಾವೆಲ್ಲರೂ ಏನು ತಿಳ್ಕೊಂಡಿವಿ, ಗೀತಾ ಶಿವ ಅಂಥೇಳಿ ಆನೆ ಮಗನನ್ನು ಕರಿತಾ ಇದ್ಲು ಅಂತ ಹೇಳಿ ತಿಳ್ಕೊಂಡಿವಿ. ಆದರೆ ಆನೆ ಮಗ ಶಿವ ಮತ್ತು ಗೀತಾ ಇಬ್ಬರೇ ಇರುವಾಗ ಆಕೆ ಶಿವ ಅಂತ ಹೆಸರಿನಿಂದ ಕರಿತಾ ಇರಲಿಲ್ಲ, ಬೇರೊಂದು ಹೆಸರಿನಿಂದ ಆಕೆ ಕರಿತಾ ಇದ್ಲಂತ. ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರು ಸಾಹೇಬರು. ರೇಂಜರು ಸಾಹೇಬರಂದ್ರೆ ಫಾರೆಸ್ಟಿನೊಳಗಿರುವಂತಹ ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ಫಾರೆಸ್ಟಿನ ರೇಂಜರ್ ಸಾಹೇಬರು ಅಂತ ಕರಿತೀವಿ. ಅವರು ಹೆಸರಿಟ್ಟಿದ್ರು ಇದಕ್ಕೆ. ಯಾವುದಕ್ಕೆ? ಆನೆ ಮಗ ಶಿವನಿಗೆ ಶಿವ ಅಂತೇಳಿ ಹೆಸರಿಟ್ಟವರು ಫಾರೆಸ್ಟಿನ ರೇಂಜರು ಸಾಹೇಬರು.
ಆದರೆ ಅಮ್ಮಾಳಮ್ಮ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಶಿವ ಅಂತ ಕರಿಬೇಡ, ಬ್ಯಾರೆ ಒಂದು ಹೆಸರಿನಿಂದ ಕರಿ ಅಂತೇಳಿ ಅಮ್ಮಾಳಮ್ಮ ಗೀತಾಗ ಹೇಳಿದ್ಲಂತ. ಅದು ನನಗೂ ಮತ್ತು ಇವನಿಗೂ ಮಾತ್ರ ಗೊತ್ತು, ಬೇರೆ ಯಾರಿಗೂ ಹೇಳಕೂಡದು ಅಂದಳು. ಅದು ಕೇವಲ ಗೀತಾ ಮತ್ತು ಶಿವನಿಗೆ ಅಷ್ಟೇ ಗೊತ್ತಿರಬೇಕು, ಆ ಹೆಸರು ಕರೆಯೋದು ಬ್ಯಾರೆ ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಆ ದೇವತೆ ಹೇಳಿದ್ಲಂತ. ಆಯ್ತು ತಾಯಿ, ಯಾರಿಗೂ ಗೊತ್ತಾಗಬಾರದು, ಆಯ್ತಮ್ಮ, ಯಾರಿಗೂ ಗೊತ್ತಾಗೋದು ಬೇಡ. ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟ್ಟದಾನಿಯಾದರೆ ಸಾಕು ಎಂದು ಹೇಳಿ ಬಂದಿರುವೆ. ನಿನ್ನ ಹತ್ರ ಇರ್ತದಲ್ಲ ಅದ ರಹಸ್ಯ, ಆ ಆನೆ ಮಗನಿಗೆ ಬೇರೊಂದು ಹೆಸರಿನಿಂದ ಕರೀತಿಲ್ಲ, ಆ ಗುಟ್ಟ ನಿನ್ನ ಹತ್ರನೇ ಇರಲಿ, ಯಾರಿಗೂ ಹೇಳೋದು ಬೇಡ. ಈ ನಿನ್ನ ಆನೆ ಮಗ ಬದುಕಿ ದೊಡ್ಡವನಾದ್ರೆ ಅಷ್ಟೇ ಸಾಕು ಅಂತ ಹೇಳಿ ಕವಿ ಹೇಳಿ ಬರ್ತಾರ. ಇದಿಷ್ಟು ಈ ಪಾಠದ ಸಾರಾಂಶ. ಧನ್ಯವಾದ ಮಕ್ಕಳೇ.